ಸ್ನೇಹಿತರೆ ನಮಸ್ಕಾರ. ನಾನೀಗ ಬಾದಾಮಿ ತಾಲೂಕಿನ ಕೆರಕಲಮಟ್ಟಿ ಗ್ರಾಮದಲ್ಲಿದ್ದೀನಿ. ಕೆರಕಲಮಟ್ಟಿ ಗ್ರಾಮದಲ್ಲಿ ಏನಂತ ಕೇಳೋಣ. ನನ್ನ ಹಿಂದೆ ಕಾಣ್ತಾ ಇದೆಯಲ್ಲ ನೋಡಿರಿ, ಇದು ಕೆರಕಲಮಟ್ಟಿ ವಾಡೆ, ಅಂದರೆ ನಾಡಗೌಡರ ವಾಡೆ. ಇದು ರಾಮಚಂದ್ರಪ್ಪ ನಾಡಗೌಡನವರು 1930ರಲ್ಲಿ ಕಟ್ಟಿಸಿದಂಥ ವಾಡೆ ಇದು. ಈ ವಾಡೆದ ಬಗ್ಗೆ ಹೇಳಬೇಕಂದ್ರೆ, ನೀವು ಕನ್ನಡದ ಹಿಂದಿ ಸಿನಿಮಾ ರೌಡಿ ರಾಠೋಡದ ಕನ್ನಡ ಅವತರಣಿಕೆ ಸುದೀಪ್ ಅವರು ನಡೆಸಿದಂಥ ಮದಕರಿ ಸಿನಿಮಾ ಇಲ್ಲೇ ಶೂಟಿಂಗ್ ಆಗಿರುವಂಥದ್ದು. ಹಾಗೆ ದೇವರಾಜ್ ನಡೆಸಿದಂಥ ಹುಲಿಯಾ ಸಿನಿಮಾ ಕೂಡ ಇಲ್ಲೇ ಶೂಟಿಂಗ್ ಆಗಿರ್ತಕ್ಕಂಥದ್ದು. ಸಾಕಷ್ಟು ಧಾರಾವಾಹಿಗಳು, ರಿಯಾಲಿಟಿ ಶೋಗಳನ್ನೆಲ್ಲ ಇಲ್ಲೆಲ್ಲ ನಡೆಸಿದ್ದಾರೆ. ಯಾಕಂದರೆ ಹಳೆಯ ಕಟ್ಟಡ, ಇನ್ನು 7 ವರ್ಷ ಕಳೆದ್ರೆ 100 ವರ್ಷ ಆಗುವಂಥದ್ದು. ಈ ಕಟ್ಟಡ ಯಾರ್ದು, ಇದು ಯಾರು ಕಟ್ಟಿಸಿದ್ರು, ಅಥವಾ ಇದು ಹೇಗಿದೆ, ಒಳಗೆ ಹೇಗಿದೆ ಅನ್ನೋದನ್ನು ನೋಡ್ರಲ್ಲಿ ಬೋರ್ಡಲ್ಲಿ ಇರುವಂಥದ್ದು. ಸನ್ 1930 ಇನಾಮ್ದಾರ್ ಪರಗಣಿ ಅಂತಿರ್ಬೋದು, ಬಹುಶಃ ಕೆರೂರು ಪರಗಣಿ, ಅಂದರೆ ಕೆರೂರು ಪರಗಣಿ ಅಂತಿರ್ಬೋದು. ರಾಮಚಂದ್ರ ಗೌಡ ನಾಡಗೌಡ 1930ರಲ್ಲಿ ಕಟ್ಟಿಸಿರುವಂಥದ್ದು. ಇದು ನೋಡಿ, ಬಾಗಲ ಕೂಡ ದೊಡ್ಡ ಕೋಟೆ ಬಾಗಿಲನ್ನು ನೋಡಿದಂಥದ್ದು. ಈ ಭಾಗದ ಉತ್ತರ ಕರ್ನಾಟಕದ ಎಲ್ಲ ದೇಸಾಯರ ವಾಡೆಗಳು ಕೂಡ ಇದೇ ರೀತಿ ಇರುವಂಥದ್ದು. ಆವಾಗಿನ ಕಟ್ಟಡಗಳನ್ನು ನೋಡಿ. ಎರಡು ಮಹಡಿಯ ಕಲ್ಲಿನ ಕಟ್ಟಡ, ಮಜಬೂತಾದ ಕಟ್ಟಡ ಇರುವಂಥದ್ದು ಇದು. ನಾಡಗೌಡರ ಈ ವಾಡೆಯನ್ನು ತೋರಿಸಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಅವರ ಖಾಸಾ ಶಿಷ್ಯ ಅಥವಾ ಖಾಸಾ ಸಹಾಯಕ ಹನುಮಂತವರು ಯಾವ ರೀತಿ ತೋರಿಸ್ತಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಸರ್, ಇದೇನು ರೀ ಹನುಮಂತ? ಇದು ರೀ, ಹಾಂ, ಅವು ಮೊದಲು ಹಿಂದೆ ಕುದುರೆ ಕಟ್ಟು ಲಾಯ ಅನ್ರಿ ಇದು. ಇದು ಗೊತ್ತೈ. ಈಗ ಇದು ಮಾಡ್ಕೊಂಡವ್ರು ಇದನ್ನೆಲ್ಲ ಮೊದಲು ಇದೆಲ್ಲ ಅವಾಗಿಂದ ಕುದುರೆ ಕಟ್ಟು ಲಾಯ ಅದು. ಹಾಂ ಹಾಂ, ಅವಾಗ ಗಾಡಿ ಇರಲಿಲ್ಲ ಅಲ್ರಿ? ಹಾಂ, ಗಾಡಿ ತರ್ಬೇಕಂತ ನಾವು ಇದನ್ನು ಮಾಡ್ಕೊಂಡೇವೆ. ಹಾಂ, ಈಗ ಇದನ್ನು ನೀವು ಕಾರ್ ಶೆಡ್ ಮಾಡ್ಕೊಂಡೇರಿ? ಹಾಂ ರೀ. ಹೌದಿಲ್ಲ ರೀ? ಹಾಂ ರೀ. ಈಗ ಇದಟ್ಟು ಕಕ್ಕಿ ಹೊಡ್ಕೊಂಡೇವ್ರಿ. ಇದು ಅವಾಗೂ ಇದ್ರದಾಗ ಇತ್ತನ್ರಿ ಇದು? ಹಾಂ ರೀ, ಇದ್ರದಾರ ಇದು ಕುದುರೆ ಲಾಯನರು? ಹಾಂ ರೀ. ಹಾಂ, ಕುದುರೆ ಲಾಯನರು. ಹ್ಞೂ ರೀ. ದನದ ಸೆಡ್ ಅಲ್ಲಿದು? ಅಲ್ರಿ, ಸುಮ್ಮನೆ ನಾವು ಈಗ ಇತ್ತಾಗ ಮಾಡ್ಕೊಂಡೇರಿ? ಮಾಡ್ಕೊಂಡೇವ್ರಿ. ಮುಂದೆ ಇದು ದನದ ಸೆಡ್? ಇದು ದನದ್ರಿ, ಎತ್ತಿಂದ್ರಿ. ಹಾಂ ಹಾಂ, ಎತ್ತಿನ ಸೆಡ್ ಏನ್ರಿ? ಹಾಂ, 24 ಜೋಡಿ ಎತ್ತಿದ್ದು ಅಂತ್ರಿ. ಎಷ್ಟು ಜೋಡಿ ಇದ್ದು ಅತ್ರಿ? 24 ಜೋಡ್ರಿ. 24 ಜೋಡಿ ಎತ್ತಿನ. ಹಾಂ, ದೊಡ್ಡ ರೈತರಲ್ರಿ ಇವರು? ಹಾಂ ರೀ. ಹೊಲಾನ ಇವರು ಇರಲ್ಲ ಎಲ್ಲ? ಹಾಂ, ಇವರು. ಹಾಂ, ಗ್ವಾದ್ನಿದೆಲ್ಲ? ಹಾಂ, ಗ್ವಾದ್ಲೇನು. ನೋಡಿಸಿದ್ರೆ ಸ್ನೇಹಿತರೆ, ಮೇಗಿನ ಕಟ್ಟಿಗೆಯ ಒಂದಂಶ ಎಲ್ಲೂ ಕಾಣ್ತಾ ಇಲ್ಲ ನೋಡಿ. ಎಲ್ಲ ಕಲ್ಲಿನಿಂದಲೇ ನಿರ್ಮಾಣ ಮಾಡಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಹಳೆಯ ಕಾಲದ ಪೆಟ್ಟಿಗೆ ನೋಡಿ ಸ್ನೇಹಿತರೆ. ಹಳೆಯ ಕಾಲದ್ರಿ. ಇಂಥ ಪೆಟ್ಟಿಗೆನ ನೀವು ಎಲ್ಲಿ ನೋಡಿದ್ರೆ ಅಂದರೆ ನೆನಪು ಮಾಡ್ಕೊಳ್ಳಿ, ತಗ್ಗಿ ನಾಯಕರ ಮನೆಯಲ್ಲಿ ಇದೇ ಥರ ಪೆಟ್ಟಿಗೆ ಇದ್ದದನ್ನು ನೀವೆಲ್ಲ ನೋಡಿರ್ತೀರಿ. ಅಂದರೆ ಸಂದಕ್ಕೆ ಬಹುಶಃ ದೇಸಾಯರಿಗೆ ಮತ್ತು ಪೊಲೀಸ್ ಪಾಟೀಲರಿಗೆ ಒಂದೇ ಥರದ ಈ ಬಾಕ್ಸನ್ನು ಬಹುಶಃ ಕಾಗದ ಪತ್ರ ಇಡಲಿಕ್ಕೆ ಕೊಟ್ಟಿರ್ಬೋದು ಅನ್ನೋದು ಒಂದು ಊಹೆ ನಮ್ಮದು. ಈಗ ಎಲ್ಲ ಈಗ ಇದು ಮಾಡಿ ಸಣ್ಣ ಪುಟ್ಟ ಸಾಮಾನು ಇಟ್ಕೊಂಡಿವ್ರಿ. ಈಗ ಗೋಡೌನ್ ಮಾಡ್ಕೊಂಡ್ರಿ ನೀವು? ಹೌದಿಲ್ಲ ರೀ? ಸಣ್ಣ ಪುಟ್ಟ ಸಾಮಾನುಗಳು. ಆದರೂ ಕಟ್ಟಿಗೆ ಎಲ್ಲೂ ಇಲ್ಲೇ ಅಲ್ಲಲ್ರಿ? ಕಟ್ಟಿಗೆದಿಲ್ಲ, ಕಟ್ಟಿಗೆದ ಆಚೆ ಕಡೆ ಮನೆ ಅವ್ರು ಧಾರವಾಡಕ್ಕೆ ಹೋಗಿರಲ್ರಿ. ಅಲ್ಲಲ್ಲ, ಕಟ್ಟಿಗೆದ ಎಲ್ಲೂ ಇಲ್ಲೇ ಇಲ್ಲರಿ, ಕಲ್ಲದವ್ರೆಲ್ಲ. ಹಾಂ,
ಯಾಕೋ ಎಮ್ ಸ್ವರ್ಗಿದಂಗೆ ಕಾಣ್ತೈತೆ ರೀ. ಹಾಂ ಇದು 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 ಏನ್ರಿ ಅದು ಅಲ್ಲಿ ಬಾಗಲ್ ಕಾಣತೈತ್ರಲ್ಲ, ಇದು ಇಲ್ಲಿ ಬಾಗಲ್ ಐತ್ರಲ್ಲ ದೊಡ್ಡ. ಹಾಂ ಅದು ಮೇನ್ ಏನ್ರಿ ಅದು. ಅಲ್ಲಿ ಒಂದು ಆಚೆ ಕಡೆ ಒಂದು ಐತ್ರಿ. ಹೌದು, ಆಚೆ ಕಡೆ ಗೇಟ್ ನೋಡಿರಿ ಅದನ್ನು, ನೋಡ್ರಿ ತೋರಿಸಿರಿ ಅದನ್ನು. ಅದ ಮೇನ್ ರೀ. ಹೌದಲ್ರಿ, ಮನೆಗೆ ವಸ್ತುವರಿಗೆ ಬರ್ಬೇಕಾರ. ಓ, ವಾಸ್ತು ಪ್ರಕಾರ. ಇದಂತೆ ಹಿಂಗೆ ನೋಡಿ ಪೂರ್ವಾಭಿಮುಖವಾಗಿ ಎಂಟ್ರಿ ಆಗುದಂತದು. ಎಂಟ್ರಿ ಆಗ್ಬೇಕ್ರಿ. ಸುಮ್ಮನೆ ಇವ್ರಿಗೆ ಏನಪ್ಪ ಅಂದ್ರೆ ಈಗ ಕಾಳ ಕಡಿ ತಂದು ಒಕ್ಕೊಳಕಿತ್ತಾಗ ಓಹೋ ಸಪ್ರೇಟ್ ಇದು. ಇದೊಂದು ಸಪ್ರೇಟ್. ಓ, ಗೋಡೌನ್ ಟೈಪ್ ಒಳಗೆ ಎಂಟ್ರಿ ಆಗಬೇಡ್ರಿ, ಬಡ ಹೊರಗಿಂದ ಹೊರಗೆ ತಂದು ಅಲ್ಲಿಟ್ಟು ಹೋಗ್ರಪ್ಪ ಅಂದಂಗೆ ಅದು. ಕರೆಕ್ಟ್ ಕರೆಕ್ಟ್. ಎಲ್ಲದಕ್ಕೂ ಅಲ್ಲೇ ಆಸೆ ಬರಕ ನೋಡಿ ಸ್ನೇಹಿತರೆ, ಎಷ್ಟು ಕಡ ಇದಾವೆ ಮೆಟ್ಗಾಟಿ ಮೆಟ್ಟಿಲುಗಳು. ಹುಲಿಯಾ ಇಲ್ಲೇ ಆತನ ದೇವರಾಜಂದು. ಹಾಂ, ವೀರ ಮುದಕ ಸುದೀಪಂದು. ಹಾಂ ಹಾಂ ಹ್ಞೂ ಅದ್ರ ಡಬ್ಬಿಂಗ್ ಇತ್ತಲ್ಲ ಇದು, ಇಲ್ಲಿ ಮಾಡ್ಯಾರನ್ರಿ ಅದನ್ನು. ಹಾಂ, ಧಾರವಾಹಿ. ಇರಲಿ ಇದು ಇಲ್ಲಿ ಸಪ್ರೇಟ್ ಯಾಕೈತ್ರಿ ಅದು? ಇದು ಗಾಡಿಗೆ ನಿಂದ್ರಾಕತ್ತೆ, ಗಾಡಿ ಇಲ್ಲಿ ಸಾಕ ಇದು ಮಾಡಕ್ಕೆ. ಹ್ಞೂ, ಅಲ್ಲೇ ಹಬ್ಬದ ನೋಡ್ರಿ. ಸ್ನೇಹಿತರೆ, ನಿಮ್ಗೊಂದು ವಿಶೇಷತೆ ತೋರಿಸ್ತೀನಿ. ಯಾಕಂದರೆ ಹಳೆ ಕಾಲದ ಟಾಯ್ಲೆಟ್ ಯಾವ ರೀತಿ, ಇಂಡಿಯನ್ ಟಾಯ್ಲೆಟ್ ಯಾವ ರೀತಿ ಇರ್ತಾವಂತ ಕೇಳಿದ್ರೆ ನೋಡಿಲ್ಲಿ, ಇವತ್ತಿಗೂ ಯೂಸ್ ಮಾಡುವಂಥದ್ದು ಟಾಯ್ಲೆಟ್ ಇದು. ಮತ್ತು ಸುಮಾರು 7 ಅಡಿಯಷ್ಟು ಬಿಡ್ತಿರುವಂಥದ್ದು. ಮೇಲ್ಗಡೆ ದಾರಿ ಇದೆ ಅಂತಲ್ಲಿಲ್ಲ.
ಇದೇನ್ರಿ ಅನಂತ ಇದು ಊರಾಗ ಏನೋ ಸಣ್ಣ ಪುಟ್ಟ ನ್ಯಾಯ ನಡೆದ್ರು ಏನೋ ನ್ಯಾಯ ಇದ್ರು ನಮ್ಮ ಮಾಲಕರ ನಿಮ್ಮ ಮಾಲಕರ ಹಿರಿಯರು ಹಿರಿಯರು ಹಿಂದಿನ ಹಿರಿಯರು ಹಿಂದಿನ ಹಿರಿಯರು. ಹಾಂ 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 ಬಗೆಹರಿಸು ಕಟ್ಟೇನ್ರಿ ಅದು ಬಗೆಹರಿಸಿ ನ್ಯಾಯಸ್ಥಾನದ ಕಟ್ಟೆ. ಹಾಂ 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 ಏನೋ ಇದ್ರು ಊರಾಗ ನ್ಯಾಯ ಬಂದರು ಇಲ್ಲೇ ಬಂದು ನಮ್ಮ ಮಾಲಕರು ಇಲ್ಲೇ ಕುಂತ್ಕೊಂಡು ಎಲ್ಲಿ ಕುಂಡಿರ್ತಿದ್ರತ್ತ ಅವರು ಇಲ್ಲೇ ಕುಂದ್ರು ಒಂದು ಕುರ್ಚಿ ಹಾಕೊಂಡಿರು. ಹಾಂ ಇಲ್ಲಿ ಬಂದು ಅವರು ಇದು ಇಲ್ಲೇ ಹೇಳೋದು ಅಂತಿದ್ರು. ಇದು ನಿಮ್ಮ ಮಾಲಕರ ಬ್ರದರ್ ಇರುವಂಥದ್ದನ್ರಿ. ಏನು ಹೆಸರು ಅವ್ರದ್ರಿ? ಇವ್ರದನ್ರಿ ಗಿರೀಶ್ ನಾಡಗೌಡ್ರಿ. ಗಿರೀಶ್ ನಾಡಗೌಡ ಅಂದ್ರೆ ನಿಮ್ಮ ಬ್ರದರ್ ಅಂದ್ರೆ ನಮ್ಮ ಮಾಲಕರ ಅಣ್ಣನ ಮಗ ರೀ. ಅಣ್ಣನ ಮಗ ಅಂದ್ರೆ ಅಲ್ಲಿರ್ತಾರ ಅವ್ರು. ಹಾಂ ಇವ್ರು ಯಾರತ್ರಿ? ಇವರು ಅಮ್ಮಾರ ಇವ್ರು ನಮ್ಮ ಮಾಲಕನ ಅಪ್ಪನ ನಿಮ್ಮ ಮಾಲಕರ ಅಜ್ಜಿ. ಹಾಂ ಅಜ್ಜಿ ರೀ. ಹೌದನ? ನಿಮ್ಮ ಮಾಲಕರ ತಂದೆಯ ಅಮ್ಮ ರಾಮಚಂದ್ರಪ್ಪ ಎಂಬಲ್ರಿ ಅವರು. ಅವರೇ ಇವರು ನಮ್ಮ ಮಾಲಕನ ಅಪ್ಪ ರೀ. ಹಾಂ 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 ರಾಮಚಂದ್ರಪ್ಪ ಅವ್ರ ಮಗ ಇವರು. ಹಾಂ 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 ಪಾಂಡುರಂಗ ಹೌದಲ್ರಿ ಅವರು? ಓಂ ಶಾಂತಿ ಅವರು. ಹಳೆಯ ಕಟ್ಟಡ ಎಲ್ಲ ಕಟ್ಟಿಗೆಯಿಂದ ಮಾಡಿದ್ದಾರೆ ನಮ್ಮ ಸ್ನೇಹಿತರು. ಅಲ್ಲಿ ಕಲ್ಲಿನಿಂದ ಮಾಡಿದ್ರು, ಇಲ್ಲಿ ಕಟ್ಟಿಗೆಯಿಂದ ಮಾಡಿದ್ದಾರೆ. ಈಗ ಅವರೇ ಹೇಳವ್ರು ನಮಗೆ. ಹಾಂ ಈಗ ಗೈಡ್ ಅವ್ರೀಗ ನಮಗೆ ಈ ಕೆರ್ಕಲ್ಮಟ್ಟಿ ವಾಡ್ಯದ ಗೈಡ್ ಅಂದ್ರೆ ಹನುಮಂತ ಅನ್ನೋರೀಗ. ಸ್ನೇಹಿತರೆ, ಇದು ರಾಮಚಂದ್ರ ನಾಡಗೌಡ ಅವರ ವಾರಸುದಾರರಾದಂಥ ಮಹೇಶ್ ನಾಡಗೌಡ ಅವರ ವಾಸ ಮಾಡ್ತಕ್ಕಂಥ ನಿವಾಸ, ಅವರ ಮನೆ ವಾಡೆ. ಬರ್ರಿ ಸರ್. ಇವರು ನಮ್ಮ ಮಾಲಕರ ತಂದೆ ತಾಯಿ. ಇವರು ಸ್ನೇಹಿತರೆ ಮಹೇಶ್ ನಾಡಗೌಡ ಅವರ ತಂದೆ ಪಾಂಡುರಂಗ ನಾಡಗೌಡ ಅವರು, ಅವರ ಶ್ರೀಮತಿಯವರು. ಇವರು ನಮ್ಮ ಮಾಲಕರು. ನೋಡಿ ಸ್ನೇಹಿತರೆ ಮೇಲ್ಗಡೆ ಹೇಗಿದೆ. ಇದೇನು ಮೊದಲಿಂದ ಹತ್ರ ಹನುಮಂತದ? ಹಾಂ ಮೊದಲಿಂದ ರೀ ಕಟ್ಟಡ ಇದೇ ರೀತಿ ಕಟ್ಟಿದ್ದಲ್ರಿ? ಹಾಂ ರೀ ಮೊದಲಿಂದ ರೀ. ಹಾಂ ಹಾಂ ಮಹೇಶ್ ನಾಡಗೌಡ ಅವರು ಮತ್ತು ಅವರ ಶ್ರೀಮತಿಯವರು. ಅಡುಗೆ ಮನೆ ಸರ್. ಅಡುಗೆ ಮನೆ ಏನ್ರಿ ಅದು? ಹ್ಞೂ ರೀ. ಓಹೋ ಇಷ್ಟು ಬಾ. ಒಲೆ ರೀ, ಹಳೆಯ ಕಾಲದ ಒಲೆ ರೀ. ಒಲೆ ನೋಡಿ ಸ್ನೇಹಿತರೆ. ಅವಾಗ ಕಟ್ಟಿಗೆಯಿಂದ ಉರಿಸುವಂಥ ಒಲೆ.
ಸಾಳೆ ಅಂತಾರೆ ಇದಕ್ಕೆ. ಹಾಂ ಸಾಳೆ ರೀ. ಸಾಳೆ ಇವೆಲ್ಲ ರೇಷನ್ ಹೋದ್ರೆ ಕಿಲಿ ಹಾಕ್ತಾರೆ. ಇರಲಿ ನಾವು ಆಧುನಿಕತೆಯ ರೀತಿಯಲ್ಲಿ ಅಡಿಗೆ ಮನೆಯನ್ನು ಮಾಡಿಕೊಂಡಿರುವಂಥದ್ದು. ಇವು ರೂಮ್ಗಳ್ರಿ. ಇದು ನಮ್ಮ ಮಾಲಕರ ರೂಮ. ಇಲ್ಲ ಇಟ್ಟಿದ್ರು ಅದು ನಮ್ಮ ಮಾಲಕರ್ದು ರೂಮ. ಇವರ ಮಗಳ್ರಿ, ನಮ್ಮ ಮಾಲಕರ ಮಗಳು. ಪುಟ್ಟ ಇವರು. ಹಾಂ ರೀ. ಹಾಂ ಇವರು ಮಹೇಶ್ ನಾಡಗೌಡ ಅವರ ಪುತ್ರಿ. ಏನು ಹೆಸರು ಅವ್ರದ್ದು? ಸಮೃದ್ಧಿ ರೀ. ಸಮೃದ್ಧಿ. ಪುಟಾಣಿ ಸಮೃದ್ಧಿ. ಇಲ್ಲಿ ಬಾತ್ರೂಮ್ ತೋರಿಸ್ತಾರೆ. ಇದು ಬಾತ್ರೂಮ್ ರೀ ಸರ್. ಇಲ್ಲಿ ಕೂಡ ಲೇಟೆಸ್ಟಾಗಿ ಪರಿಶೀಲನೆ ಹಾಕಿರುವಂಥದ್ದು. ಈ ಸ್ಟೀಲ್ ಮಾತ್ರ ಹಳೆಯದು ನೋಡಿ ಸ್ನೇಹಿತರೆ. ಆಧುನಿಕತೆಗೆ ಅನುಗುಣವಾಗಿ ಮಾರ್ಪಡಿಸಿಕೊಂಡಿದ್ದಾರೆ. ಈ ಗಾರ್ಡನ್ ತೋರಿಸ್ಲ. ಇದು ಕಟ್ಟಡ ಕೂಡ ಕಟ್ಟಿಗೆ ಅವರು ಮೊದಲೇನು ಹಳೆಯ ಕಟ್ಟಡ, ಹಳೆಯ ಪೆಟ್ಟಿಗೆ ನೋಡಿ ಸ್ನೇಹಿತರೆ. ಇದು ಕೂಡ ಹಳೇದು. ಎತ್ತು ಕಟ್ಟಕ್ಕಂತ್ರಿ ಗ್ವಾದ್ಲಿತ್ರ ಇಲ್ಲಿ. ಇದನ್ನು ತೆಗೆದು ಈಗ ಗಾರ್ಡನ್ ಟೈಪು ಸಿಂಟ್ಯಾಕ್ಸು ಕಟ್ಟಿಗೆ ಮುಂದಿದ್ದು ಅಂದ್ರವೆಲ್ಲ ಕಟ್ಟಿಗೆ ಇತ್ತು ರೀ. ಇದು ಕಟ್ಟಿಗೆದಿತ್ತು. ಹ್ಞೂ ರೀ. ಅದನ್ನು ಚೇಂಜ್ ಮಾಡಿ ಈಗೆಲ್ಲ ಗಾರ್ಡನ್ ಮಾಡ್ಕೊಂಡೇರಿ. ಹ್ಞೂ ರೀ. ಟಾಕಿಗಳು ಇಟ್ಕೊಂಡೇರಿ. ಹೌದು. ಮುಂದಿದನ್ನು ಸುಲಿ ಕಾಸು ನಮ್ಮ ಹನುಮಂತ ತೆಂಗಿನಕಾಯಿ ಸುಲ್ತಾನೆ ನೋಡಿ ಸ್ನೇಹಿತರೆ. ರೆಡಿ ಆಯ್ತು. ಹಾಂ ಇವೆಲ್ಲ ಕಾಯಿ ಸುಲಿದ್ರು ರೀ. ಅಡ್ಡಿ ಇದೆ. ಬರ್ರಿ. ಎಂ ರೆಡ್ಡಿ ಮಲ್ಲಮ್ಮ. ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ, ವೇಮನ ಮಹಾಯೋಗಿ ವೇಮನ. ದೇವರ ಕೊಲೆ. ಸ್ನೇಹಿತರೆ ನಮಸ್ಕಾರ. ಪ್ರಸಿದ್ಧ
ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರಕಲಮಟ್ಟಿಯಲ್ಲಿ ಇರ್ತಕ್ಕಂಥ ದೊಡ್ಡ ವಾಡೆಯನ್ನು ಸ್ನೇಹಿತರು ನೀವೆಲ್ಲ ನೋಡಿದ್ದೀರಿ, ಸಾಕಷ್ಟು ಸಿನಿಮಾಗಳಲ್ಲಿ ನೀವು ಕಂಡಿದ್ದೀರಿ ಅದನ್ನೆಲ್ಲ. ಅಂಥ ವಾಡೆಯ ವಾರಸುದಾರರಾಗಿರ್ತಕ್ಕಂಥ ಶ್ರೀಮಂತ ಮಹೇಶ್ ಗೌಡ ನಾಡಗೌಡ ಅವರೀಗ ನಮ್ಮ ವಾಹಿನಿ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಆಸೀನರಾಗಿರ್ತಕ್ಕಂಥವರು ಅಂದರೆ ಶ್ರೀಮಂತ ಮಹೇಶ್ ನಾಡಗೌಡ ಅವರ ಸಹೋದರಿಯಾಗಿರ್ತಕ್ಕಂಥ ಶ್ರೀಮತಿ ಭೂದೇವಿ ಅಲಿಯಾಸ್ ರಾಧಕ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ವಾಡೆಯ ಬಗ್ಗೆ, ವಾಡೆ ಇತಿಹಾಸದ ಬಗ್ಗೆ, ಅಲ್ಲಿ ಇರ್ತಕ್ಕಂಥ ಅವರ ಆ್ಯಕ್ಟಿವಿಟಿಗಳ ಬಗ್ಗೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ನಮಸ್ಕಾರ ಸರ್. ನಮಸ್ಕಾರ. ಗೌಡ್ರ, ಈ ವಾಡೆ ಇತಿಹಾಸ ಏನ್ರಿ? ಮುಂದೆ ಅದರ ನಿಮ್ಮ ಹೆಸರು, ಪೂರ್ತಿ ಹೆಸರು ಏನೈತ್ರಿ? ಇತಿಹಾಸದಾಗ ಏನು ದಾಖಲೆ ಐತ್ರಿ? ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ. ಯಾಕಂದ್ರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತಾಗಲಿ. ಧನ್ಯವಾದ.